ಮೇಡಮ್ ಮೇಡಮ್ ಏನು ಅನಂತ? ಮೇಡಮ್ ನಾನು ನಿಮ್ಗೆ ಎಷ್ಟು ನಂಬಿಕಸ್ತ ಪ್ರತಿಯೊಂದನ್ನು ನನಗೆ ಹೇಳಿ ಮಾಡ್ತೀರಾ, ಇದನ್ನ ಮಾತ್ರ ಯಾಕೆ ನನ್ನ ಹತ್ರ ಮುಚ್ಚಿಟ್ರಿ? ಏನ್ ಮುಚ್ಚಿಟ್ಟಿದ್ದೀನಿ? ಅದೇ ಮೇಡಮ್, ದಿವ್ಯಾನ ಕಿಡ್ನಾಪ್ ಮಾಡಿರೋ ವಿಷಯ. ಏನ್ ಮಾತಾಡ್ತಿದ್ಯಾ? ಅಬ್ಬಾ, ನನ್ನ ಹತ್ರ ಕೂಡ ಸಸ್ಪೆನ್ಸ್ ಯಾಕೆ ಮೇಡಮ್? ದಿವ್ಯಾನ ಕಿಡ್ನಾಪ್ ಮಾಡಿ ಎಲ್ಲಿ ಬಚ್ಚಿಟ್ಟಿದ್ದೀರಾ? ಸಾಯಿಸ್ಬಿಟ್ರಾ ಇಲ್ಲ ಜೀವಂತವಾಗೇ ಇದ್ದಾಳಾ? ಹೇಗೆ ಸಾಯಿಸ್ತೀರಾ ಮೇಡಮ್? ಗನ್ನಲ್ಲಿ ಶೂಟ್ ಮಾಡಿನಾ, ಬಾಂಬ್ ಬ್ಲಾಸ್ಟ್ ಮಾಡಿನಾ, ಇಲ್ಲ ಕತ್ತಿಲಿ ಕಸಕ್ಕಂತ ಚುಚ್ಚಿನಾ? ನಿಲ್ಲಿಸ್ತೀಯಾ? ನಾನು ಯಾರನ್ನು ಕಿಡ್ನಾಪ್ ಮಾಡಿಲ್ಲ. ನಿಜಾನಾ ಮೇಡಮ್? ಮತ್ತೆ ದಿವ್ಯಾ ಕಾಣಿಸ್ತಾ ಇಲ್ಲ ಅಂತ ಎಲ್ಲರೂ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಏನು, ದಿವ್ಯಮ್ಮ ಕಾಣಿಸ್ತಿಲ್ವಾ? ಜೊತೆಗೆ ಸೆಕ್ಯೂರಿಟಿ ಕೂಡ ಇಲ್ವಾ? ಫೋನ್ ಕೂಡ ರಿಸೀವ್ ಮಾಡ್ತಿಲ್ವಾ? ಯಾವಾಗಿಂದ ಕಾಣಿಸ್ತಿಲ್ಲ? ಆ ವಿಷಯನ ನನಗೆ ಇವಾಗ ಹೇಳ್ತಿದ್ರಲ್ಲ ಯಾಕೆ? ತಕ್ಷಣ ನೀವು ದಿವ್ಯಮ್ಮ ಫೋನ್ನ ಟ್ಯಾಪ್ ಮಾಡಿ. ದಿವ್ಯಮ್ಮ ಕಾರ್ಗೆ GPS ಇದೆ, ಅದನ್ನ ಟ್ರ್ಯಾಕ್ ಮಾಡಿ. ಬೇಗ ನನಗೆ ಅಪ್ಡೇಟ್ ಮಾಡಿ. ದಿವ್ಯಮ್ಮ ಎಲ್ಲಿಗೆ ಹೋದ್ರು? ನನ್ನ ಹತ್ರ ಹೇಳ್ದೇನೆ ಯಾವ ಕೆಲಸನೂ ಮಾಡಲ್ವೇ? ಮೇಡಮ್, ನೀವು ಕಿಡ್ನಾಪ್ ಮಾಡಿದೆ, ಅವರಿಗೂ ಗೊತ್ತಿಲ್ಲದೆ ಅಷ್ಟಕ್ಕೂ ಎಲ್ಲಿಗೆ ಹೋಗಿರೋ ಹಾಗೆ ಏನಾದಂಗೆ ಮೇಡಮ್? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ಮೇಡಮ್, ಒಂದ್ ವೇಳೆ ಅಚಾನಕ್ ಏನಾದ್ರೂ ಕಿಡ್ನಾಪ್ ಮಾಡಿದಾನೋ ಏನೋ? ಅವನು ಕಿಡ್ನಾಪ್ ಮಾಡೋ ಅಂತವನಲ್ಲ, ಆ ಅಗತ್ಯ ಕೂಡ ಅವನಿಗಿಲ್ಲ. ಓಹೋ ಮೇಡಮ್, ನನಗೊಂದು ಅನುಮಾನ ಇದೆ. ಆ ದಿವ್ಯಾಗೆ ನಾವಲ್ದೇನೆ ಬೇರೆ ಯಾರಾದ್ರೂ ಶತ್ರುಗಳಿದಾರಾ? ಅವಳಿಗಿರೋ ಏಕೈಕ ಬದ್ಧ ದೊಡ್ಡ ಶತ್ರು ನಾನೇ. ಮೇಡಮ್, ದಿವ್ಯಾ ಅದೃಶ್ಯದ ಹಿಂದೆ ನಿಮ್ ಕೈವಾಡ ಇಲ್ಲ ಅಂತಿದ್ದೀರಾ, ಬೇರೆ ಶತ್ರುಗಳು ಇಲ್ಲ. ಆ ಚಾಣಕ್ಯನೂ ಕಿಡ್ನಾಪ್ ಮಾಡಿಲ್ಲ, ಮತ್ತೆ ದಿವ್ಯಾ ಏನಾದಂಗೆ, ಎಲ್ಲಿದ್ದಾಳೆ ಅಂತ ಮೇಡಮ್? No office, no phone calls, nothing. No security, no work. ಈ 48 hours ಕಂಪ್ಲೀಟ್ ಆಗಿ ಹ್ಯಾಂಗ್ ಔಟ್ ಮಾಡ್ತೀನಿ. ಜಾಲಿಯಾಗಿ ನನಗಿಷ್ಟ ಬಂದ ಹಾಗೆ ಎಂಜಾಯ್ ಮಾಡ್ತೀನಿ. ಅಬ್ಬಾ, ವಾಟ್ ಹ್ಯಾಪನ್ ಬೇಬಿ? ಅಯ್ಯೋ,